ಕೈಕೊಟ್ಟ ಮಳೆ ಕಂಗಾಲಾದ ರೈತ. ಬರಗಾಲ ಘೋಷಣೆ ಮಾಡುವಂತೆ ರೈತ ಸೇನೆ ಮನವಿ. ಕಾಳಗಿ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಲು ಆಗ್ರಹಿಸಿ ನಡೆಸಿದ ರೈತರ ಪ್ರತಿಭಟನೆಯಲ್ಲಿ ಸೇರಿದ ಸಾವಿರಾರು ಜನ ರೈತರು ಭಾಗವಹಿಸಿದ್ರು. ರಣ ಬಿಸಿಲಿನಲ್ಲಿ ರೋಡಿಗಿಳಿದ ರೈತರು ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕನ್ನ ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಅಗತ್ಯ ಪರಿಹಾರ ಹಾಗೂ ಬೆಳೆ ನಷ್ಟ ಪರಿಹಾರವನ್ನ ನೀಡುವಂತೆ ಒತ್ತಾಯಿಸಿ ರೈತರು ಸೋಮವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ರೈತರು, ಈ ವರ್ಷ ಸಮರ್ಪಕ ಮಳೆಯ ಕೊರತೆಯಿಂದ ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರ ಕೂಡಲೇ ಅಧಿಕಾರಿಗಳ ಮೂಲಕ ಬೆಳೆ ಹಾನಿಯ ಸಮೀಕ್ಷೆ ನಡೆಸಿ ಕಾಳಗಿ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಆಗ್ರಹಿಸಿದರು. ಗ್ರೇಡ್ 1 ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಪತ್ರ ನೀಡಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತರ ಕೃಷಿ ಸಾಲ ಮನ್ನಾ, ಬೆಳೆ ವಿಮೆ ಪರಿಹಾರವನ್ನ ಶೀಘ್ರ ಬಿಡುಗಡೆ, ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ವ್ಯವಸ್ಥೆ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದರು. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ತಾಲೂಕಿನ ಮಠಗಳ ಪೂಜ್ಯರು, ರೈತರು, ರೈತ ಮುಖಂಡರು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಾಳಗಿ ತಾಲೂಕು ಅಧ್ಯಕ್ಷರು ಮಾತನಾಡಿದರು. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಬಾಬಾ ಸಾಹೇಬರ ವೃತ್ತದವರೆಗೆ ನೇಗಿಲು, ನೇಗಿಲ ದಿಂಡು, ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳು ಸೇರಿದಂತೆ ವಿವಿಧ ಕೃಷಿ ಪರಿಕರಗಳ ಜೊತೆಗೆ ಬಾರುಕೋಲುಗಳನ್ನು ಬೀಸುತ್ತಾ ಮೆರವಣಿಗೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. 3 ತಾಸಿಗೂ ಹೆಚ್ಚು ರಸ್ತೆ ಬಂದ್. ಅಂಬೇಡ್ಕರ್ ವೃತ್ತದಲ್ಲಿ 77 ಹಳ್ಳಿಗಳಿಂದ ಬಂದಿದ್ದ ಸಾವಿರಾರು ರೈತರು ರಸ್ತೆ ಮೇಲೆ ಧರಣಿ ಕುಳಿತರು. ಚಿಂಚೋಳಿ ಕಲಬುರಗಿ ಸಂಚಾರ ಸ್ಥಗಿತ. ಪ್ರತಿಭಟನೆಯಿಂದ ಚಿಂಚೋಳಿ ಕಲಬುರಗಿ ಸಂಚಾರ ಸ್ಥಗಿತಗೊಂಡ ಕಾರಣ ಸಾರ್ವಜನಿಕರು ಪರದಾಡುವಂತಾಯಿತು. ಆಂಬ್ಯುಲೆನ್ಸ್ಗಳು ಸುಗಮ ಸಂಚಾರಕ್ಕಾಗಿ ತೊಂದರೆ ಅನುಭವಿಸುತ್ತಿರುವುದನ್ನು ಕಂಡ ರೈತರು ಆಂಬ್ಯುಲೆನ್ಸ್ನಲ್ಲಿರುವ ರೋಗಿಯ ಸ್ಥಿತಿ ಮತ್ತು ಪ್ರತಿಭಟನೆಗಿಳಿದ ಇಂದಿನ ರೈತರ ಸ್ಥಿತಿ ಒಂದೇ ಆಗಿದೆ ಎಂದ ರೈತರು ವಾಹನಕ್ಕೆ ಸುಗಮ ಸಂಚಾರ ಒದಗಿಸಿಕೊಟ್ಟು ಮಾನವೀಯತೆ ಮೆರೆದರು. ಸಜ್ಜೆ ರೊಟ್ಟಿ, ಪುಂಡಿ ಪಲ್ಯ ಸವಿದು ಪ್ರತಿಭಟನೆಗಿಳಿದ ರೈತರು. ಸುದೀರ್ಘ 3-4 ತಾಸು ರಸ್ತೆ ತಡೆ ನಡೆಸಿದ ರೈತರು ಹಸಿವೆಯಿಂದ ಬಳಲಿ ತಾವೇ ಕಟ್ಟಿಕೊಂಡು ಬಂದ ಸಜ್ಜೆ ರೊಟ್ಟಿ, ಪುಂಡಿ ಪಲ್ಯ ಸವಿದು ರೈತರು ಮತ್ತೆ ಪ್ರತಿಭಟನೆಗಿಳಿದರು. ಸರ್ಕಾರಿ ಅಧಿಕಾರಿಗಳಿಗೆ ಸುಡು ಬಿಸಿಲಿನ ರುಚಿ. ರೈತರ ಸಮಸ್ಯೆ ಆಲಿಸಲು ಬಂದ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳಿಗೆ ಸುಡು ಬಿಸಿಲಿನ ರುಚಿ ತೋರಿಸಿ ರೈತರ ಸಂಕಷ್ಟಗಳ ಬಗ್ಗೆ ಪ್ರತಿಭಟನಾಕಾರರು ಬಿಡಿ ಬಿಡಿಯಾಗಿ ತಿಳಿಸಿದರು. ಆರ್ಎಸ್ಎಸ್ ಬಿಟ್ಟು ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲದ ಕಾರಣಗಳನ್ನು ಸೃಷ್ಟಿಸುತ್ತಾ ವಿನಾಕಾರಣ ಆರ್ಎಸ್ಎಸ್ ಅನ್ನೇ ಬಹುದೊಡ್ಡ ಸಮಸ್ಯೆ ಎನ್ನುವಂತೆ ಸೃಷ್ಟಿಸಿಕೊಂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಲಿ ಎಂದು ರೈತ ಮಲ್ಲಿಕಾರ್ಜುನ ರುದನೂರು ಆಕ್ರೋಶ ವ್ಯಕ್ತಪಡಿಸಿದರು. ರೈತ ಹೋರಾಟಕ್ಕೆ ಪಂಚಪೂಜ್ಯರ ಸಾಥ್. ಭರತನೂರಿನ ಚಿಕ್ಕ ಗುರುನಂಜೇಶ್ವರ ಶ್ರೀಗಳು, ಕೊಡ್ಲಿ, ಮಂಗಲಗಿ, ರಟಕಲ್ ಸೇರಿ ಪಂಚಮಠಾಧೀಶರು ರಣ ಬಿಸಿಲು ಲೆಕ್ಕಿಸದೆ ರೈತರೊಂದಿಗೆ ಸೇರಿ ಮೈ ಮೇಲೆ ಬೆವರು ಸುರಿಯುತ್ತಿದ್ದರೂ ಸಹ ಕೊನೆಯವರೆಗೂ ಜೊತೆಗಿದ್ರು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಚುನಾಯಿಸಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಈ ಜನರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇ ಆದರೆ ನಿಜವಾಗಲೂ ಕೂಡ ನೀವು ಅವರಿಗೆ ಕೃತಜ್ಞತೆ ಏನಾದರೂ ಸಲ್ಲಿಸಬೇಕಾಗಿತ್ತು, ಅವ್ರಿಗೆ ಒಳಿತನ್ನ ಮಾಡಬೇಕಾಗಿತ್ತು ಅಂದ್ರೆ ಅವರ ಬೇಡಿಕೆಗಳನ್ನು ಈಡೇರಿಸಿದಾಗ ಮಾತ್ರ ನಿಮಗೆ ಒಳ್ಳೆಯದಾಗ್ತಾ ಇದೆ.
ಇಲ್ಲಾಂದ್ರೆ ನಿಮ್ಗೆ ಒಳ್ಳೇದಾಗ್ತದೆ ಕೆಟ್ಟದ ಆ ಭಗವಂತನೇ ಫಲ. ಹೆಚ್ಚಿಗೆ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಾಗ್ಯದ ಅಂತಂದ್ರೆ ಕುಂದೂರಿಗೂ ಬಂತದ, ಎಲ್ಲ ಪರಮ ಪೂಜ್ಯರಿಗೂ ಬರ್ತದ, ಎಲ್ಲರೂ ಬರ್ತದ. ಹೋಲಾಗಿ ಬದಲಾವಣೆ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರನ್ನು ಕೂಡ ಪ್ರಾಮಾಣಿಕವಾಗಿ ತಮ್ಮ ಇಚ್ಛಾಶಕ್ತಿಯಿಂದ ಅದನ್ನ ತಮ್ಮ ಮನ ಮುಟ್ಟುವ ಹಾಗೆ ಅದನ್ನ ಗಮನಿಸಿದಾಗ ಮಾತ್ರ ಬದಲಾವಣೆ ಆಗಲು ಸಾಧ್ಯ ಇದೆ. ಇಂಥವು ಸಾವಿರಾರು ಸಮಸ್ಯೆಗಳಿರ್ತಕ್ಕಂಥ ಮೊದಲು ವಿಶೇಷವಾಗಿ ಯಾರಿಗೆ ಆದ್ಯತೆ ಕೊಡಬೇಕು ಅಂದ್ರೆ ರೈತರಿಗೆ ಆದ್ಯತೆಯನ್ನು ಕೊಡಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ಇನ್ನೊಂದು 2 ತಾಸು ಹೋಯ್ತು ಅಂತಂದ್ರೆ ನಮಗೆಲ್ಲ ಹಬ್ಬ ಬೆಳೀತಾ ಇದ್ದೇವೆ ನಾವು. ಅದೇ ಕೂಡ ಅದೇ ಬಂದು ಕೂಡ ಹಾಳು ಮಾಡಿದ್ದೇವೆ ನಮ್ಮ ಬಗ್ಗೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತಿದ್ದೇವೆ. ಬಂದು ನೀವು ಇನ್ಸ್ಪೆಕ್ಷನ್ ಮಾಡಿರಿ. ನೀವು ತಪ್ಪಂದ್ರೆ 1 ಎಕರೆ ಹೊಲದಲ್ಲಿ ಪೂರ ಅರ್ಧ ಎಕರೆ ಮೇಲೆ ಹೋಗ್ಯದ್ರಿ. ನಮ್ಮ ಹೊಲದಲ್ಲಿ 5 ಎಕರೆ ಅದ. ನಮ್ಗೆ 5 ಎಕರೆದಾಗ 2.5 ಎಕರೆ ತಿಂದು ಹೋಗ್ತಾವ್ರಿ. ಅದೇ ಹಂಗೆ ಪೂರ ಸಾಕು ಮಾಡಿದ್ರಿ. ಈಗ ನಮ್ಮ ತೊಗರಿ ಅಂತೂ ನಮ್ಗೆ ಜಾಸ್ತಿ ಹೇಳ್ರಿ. ಹೆಸರು ಹೋಗ್ಯದ, ಹುಟ್ಟು ಹೋಗ್ಯದ, ತೊಗರಿ ಹೋಗ್ಯದ, ರೈತರು ಬರ್ತಾ ಇಲ್ಲ. ಹೊಟ್ಟೆ ಮಧ್ಯಾಹ್ನ ಬಂದು ಹೊಟ್ಟೆ ಬರಲ್ಲ ರೈತರು. ಯಾರಿಗೆ ಕೇಳಿದ್ರೆ ಅವ್ರಿಗೆ ಕೇಳಿ ಇವ್ರಿಗೆ ಕೇಳಿ ಅಂತಾರ. ಮತ್ತೆ ಕಲ ತೆಗಿತಾರೆ. ಯಾವಾಗ ಬರ್ತಾವೆ ಯಾವಾಗ
ಸ್ವಲ್ಪನ ಅರ್ಥ ಮಾಡ್ಕೋಬೇಕು. ನೀವು ರೈತರ ಮಕ್ಕಳಿದ್ದೀರಿ, ರೈತರ ಪರಿಸ್ಥಿತಿ ಏನದ? ಒಬ್ಬ ರೈತ ಒಂದೊಂದು ಎಕರೆಗೆ 10,000 ರೂಪಾಯಿ ಖರ್ಚು ಮಾಡ್ಯಾನ. ಆದ್ರೆ ಸಮೀಕ್ಷೆದಾಗ ಹೇಳ್ತಾರಂತೆ ಈ 4 ಕೃಷಿ ಅಧಿಕಾರಿಗಳು 10% ಬಿದ್ದಾರ. ತೋರಿಸ್ತೇವೆ, ಪೂಜ್ಯರಿಗೆ ಕೂಡ ನಾನು ಮಾಡ್ತೇವೆ ಕೂಡ ಈ ಕಲ್ಯಾಣ ಕರ್ನಾಟಕ ಬರಗಾಲ ಬಿದ್ದದ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬೇಕಂತ ಈ ಶಾಸಕರು ಕೂಡ ಮನವಿ ಮಾಡ್ತಾರೆ. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರೇ ಅವ್ರಿಗೆ ಚಿಂತೆ ಆರೈಸ್ತೈತೆ, ಮಕ್ಕೊಂಡ್ರದೆ ನಿದ್ದೆ ಎತ್ತರದೆ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಎಚ್ಚರ ಕೊಡ್ತೇವೆ. ಈ ಎಲ್ಲಾ ರೈತರು ನಾಳೆಗೆ ಚಿತ್ತಾಪುರಕ್ಕೆ ಹೋಗ್ತೀವಿ, ನೀವಂತ ಮನುಷ್ಯನ್ ನೀವು ಆರಿಸಬೇಡ್ರಿ. ಬರೀ ಇವ್ರಿಗೆ ಬೇರೆ ಚಿಂತೆ, ಜನರ ಬಗ್ಗೆ, ವೋಟರ್ಸ್ ಬಗ್ಗೆ ದಯವಿಟ್ಟು ಯಾರು ತಪ್ಪಿಕೊಳ್ಳಬೇಡ್ರಿ. ಇಲ್ಲಿ ಎಲ್ಲಾ ಪಕ್ಷರಹಿತವಾಗಿ ಹೋರಾಟ ಮಾಡ್ಲತ್ತೀವಿ. ಬರೀ ಕಾಂಗ್ರೆಸ್ದವ್ರು ಬಿಜೆಪಿದವರಲ್ಲ, ನಮ್ಮ ರೈತರಿಗೆ ಯಾರು ಸಪೋರ್ಟ್ ಮಾಡ್ತಾರ ಅಂತವ್ರ ಬಗ್ಗೆ ನಾವು ಇದು ಮಾಡೋಣ. ಯಾಕಂತಂದ್ರೆ ಬರೀ ಮಂತ್ರಿಗಳಾದವರು, ಬರೀ ಶಾಸಕರಾದವರು ತಮ್ಮ ಕುರ್ಚಿ ಗಟ್ಟಿಟ್ಕೋಸಲಕ್ಕಲ್ಲ, ರೈತರಿಗೆ ಕಣ್ಣೀರು ಒರೆಸಬೇಕು. 17 ರೈತರ ರೈತ ಹೊಲದಲ್ಲಿ ಬಿತ್ತಿ ಇವತ್ತು ಕಣ್ಣೀರು ಹಾಕ್ಲತ್ತಾನ. ಕಣ್ಣೀರು ಒರೆಸ್ಲಕ್ ಬರ್ರಿ, ಅಧಿಕಾರಿಗಳು ಕಳ್ಸ್ರಿ. ಅಧಿಕಾರಿಗಳು ಎಸಿ ಫ್ಯಾನ್ ಕುಂತು ನಾವು ಬಿಸಿಲಾಗಿ ದುಡಿಲತ್ತೀವಿ. ನಮ್ಮ ಪರಿಸ್ಥಿತಿ ಏನಾಗದ? ಒಬ್ಬ ಅಧಿಕಾರಿಗಳು ಒಂದು 3 ತಿಂಗಳ ಪಗಾರ ಬಂದ್ ಮಾಡಿ ನೋಡೋಣ, ಆಫೀಸ್ ಬರ್ತಾರೇನೋ? ಬರಲ್ಲ. ಒಬ್ಬ MLA ಪ್ರತಿ ತಿಂಗಳು ಪೇಮೆಂಟ್ ತಗೊಳ್ಳಿಲ್ಲ ಅಂದ್ರೆ ನಡೆಯಲ್ಲ. ಆದ್ರೆ ನಾವೇನು ಹಾಕಿ ಕುಂತೀವಿ ನೋಡಿ ಬಿಸಿಲಾಗ, ಬೆಳೆ ಆಗ್ಯಾವ, ಇಷ್ಟಿಷ್ಟು ಒಣಗಿ ಹೋಗ್ಯಾವ. ಯಾರು ಕೇಳತ್ತಾರ? ನಾವೆಲ್ಲರೂ ಸಮಸ್ತ ರೈತರು ಇನ್ಸೂರೆನ್ಸ್ ಏನ್ ಕಟ್ಟಿರ್ತೀವಿ. ಯಾವ ಅಧಿಕಾರಿಗೂ ಬಿಡಬೇಡ್ರಿ. ನಿಮ್ಮ ಊರಿಗೆ ವಿಎ ಕರ್ಸ್ರಿ, ಕೃಷಿ ಅಧಿಕಾರಿಗಳಿಗೆ ಕರ್ಸ್ರಿ. ನಾ ಸಮಸ್ತ ರೈತ ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೋತೀನಿ. ಪ್ರತಿ ಒಂದು ಹಳ್ಳಿಯಾಗ ರೈತರು ಇನ್ಸೂರೆನ್ಸ್ ಕಟ್ಟರು ಕೂಡ ಇನ್ಸೂರೆನ್ಸ್ ಬರ್ತಾ ಇಲ್ಲ, ಪರಿಹಾರ ಬರ್ತಾ ಇಲ್ಲ. ಈ ತಾಲೂಕಿನ 1800 ರೈತರಿಗೆ ಇನ್ಸೂರೆನ್ಸ್ ಬಂದಿಲ್ಲ ಅಂದ್ರೆ ಏನ್ ಅರ್ಥ ಇದೆ ಇದಕ್ಕೆ? ಕೆಲಸ ಅಂದ್ರೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ? ಕುಡಿಲಕ್ ನೀರಿಲ್ಲ ಜನರಿಗೆ. ಅನೇಕ ಹಳ್ಳಿಗಳಿಗೆ ದನ ಕರುಗಳು ದನಗರ್ಲತ್ತವ, ಹಳ್ಳಗಳೆಲ್ಲ ಬತ್ತಿ ಹೋಗ್ಯಾವ. ನೀನು ಏನ್ ವ್ಯವಸ್ಥೆ ಮಾಡ್ರಿ? ಸರ್ಕಾರದಿಂದ ಅಭಿವೃದ್ಧಿ ಆದ್ರೆ ಏನದ ಬೇಕಲ್ಲ? ಬರೀ ಒಂದು ಸಿಸಿ ರೋಡ್ ಚರಂಡಿ ಮಾಡುವ ಕೆಲಸ ಅಲ್ಲ. ಜನಗಳು, ದನಗಳು, ಪ್ರಾಣಿ ಪಕ್ಷಿಗಳಿಗೆ ಬದುಕಿಸಿದ್ರೆ ಅವ ಮನುಷ್ಯ, ಅವ ರಾಜ. ನಿಮಗೆ ರಾಜ್ಯಭಾರ ಮಾಡ್ಲಕ್ ಕೊಟ್ಟಿದ್ದು ನಿಮ್ ಮಜಾ ಮಾಡ್ಲಕ್ಕಲ್ಲ. ನಿಮ್ ರಾಜ್ಯಭಾರ ಮಾಡ್ಲಕ್ ಕೊಟ್ಟಿದ್ದು ಜನಸೇವೆ ಮಾಡ್ಲಿಕ್ಕೆ. ಅವರೆಲ್ಲ ಎಸಿದಾಗ ಕುಂತ ನಾವು ಬಿಸಿದಾಗ ಕೊಡ್ಬೇಕು. ನಮ್ ಪರಿಸ್ಥಿತಿ ಹಿಂಗಾಗದ. ನೀವೆಲ್ಲರೂ ಜಾಗೃತ ಆಗ್ಬೇಕು. ಪ್ರತಿಯೊಂದು ಯಾವತ್ತು ಅಧ್ಯಕ್ಷರಲ್ಲಿ ಈ ರೈತ ಸಂಘದ ಹೋರಾಟಗಾರರ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು. ನಾವೆಲ್ಲ ತಿರುಗಿ ಬಿದ್ದಾಗ ವಿಧಾನಸೌಧ ನಿರ್ತದ. ನಾವ್ ಯಾವತ್ತು ನಾವು ಸೋಮಾರಿಗಳಾಗಿ ಮನೆ ಕೂಡ್ತೀವಿ, ಅವತ್ತು ಯಾರು ಅಂದಲ್ಲ, ಯಾರು ಕೇಳಲ್ಲ. ದಯವಿಟ್ಟು ಪ್ರತಿಯೊಬ್ಬ ರೈತರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಹೂ ಸತ್ತಾಗ ಮಲಿ ಕೊಡ್ತ, ತಾಯಿ ಮಲಿ ಕೊಡ್ತಾಳ. ನಾವು ಹಿಂಗ್ ಬೇಡ್ಕೊಂಡ್ರೆ ಸರ್ಕಾರ ಕೂಡ ಎಚ್ಚೆತ್ತು ನಮ್ಗೆ ಏನಾರ ಸಹಾಯ ಮಾಡ್ತದ. ಇವು ಹೋದ ವರ್ಷದ ಪರಿಹಾರ ಕೊಡ್ಲಿಲ್ಲ, ಹೋದ ವರ್ಷದ ಇನ್ಸೂರೆನ್ಸ್ ಕೊಡ್ಲಿಲ್ಲ, ಈ ವರ್ಷ ಬಿಸಿಲು ಹಾಕ್ಲತ್ತದ. ಇದ್ರ ಬಗ್ಗೆ ಚಿಂತನೆ ಮಾಡ್ರಿ. ಈ ಜಿಲ್ಲೆ ಒಬ್ಬ ಮಂತ್ರಿ ಹಣ ಬರೇ ಅವನಿಗೆ MBBS ಸೀಟಿನ ಚಿಂತನೆ ಅವ. ರೈತರ ಬಗ್ಗೆ ಕಾಳಜಿ ಇಲ್ಲ, ರೇಷನ್ ಕಾರ್ಡ್ ಬಗ್ಗೆ ಚಿಂತೆ ಇಲ್ಲ. ಎಷ್ಟೋ ಬಡವರು ರೇಷನ್ ಕಾರ್ಡ್ಗಳು ಕಟ್ಟಾಗ್ಯಾವ. ಯಾಕಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಸಮಸ್ಯೆ, ಈ ಕಾಳಗಿ ತಾಲೂಕ ಏನ್ ಪುಣ್ಯ ಮಾಡ್ಯದಪ್ಪ ಅಂದ್ರೆ 2 ವಿಧಾನ ಪರಿಷತ್ ಸದಸ್ಯರಿಗೆ ಆಯ್ಕೆ ಮಾಡ್ರ. ಇಬ್ಬರು MP ಹರಿದ್ರು. ಒಬ್ಬರು ಬೀದರ್ದವ್ರು ಬರ್ತಾರೆ, ಇನ್ನೊಬ್ರು ಕಲಬುರಗಿದವ್ರು ಬರ್ತಾರೆ. ಮತ್ತೆ ಚಿಂಚೋಳಿ MLA ಬಿಜೆಪಿದವರು ಕೂಡ ಮನವಿ ಮಾಡಬೇಕು. ಕೇಂದ್ರ ಸರ್ಕಾರ ಮೇಲೆ ಕೂಡ ಒತ್ತಡ ಹಾಕ್ಬೇಕು. ಈ ರಾಜ್ಯ ಸರ್ಕಾರದವರಂತೂ ಕಿವಿ ಕಿವುಡಾಗ್ಯಾವ. ಅವ್ರಿಗೆ ಏನ್ ಹೇಳ್ರಿ ವೇಸ್ಟ್ ಅದ. ಅವ್ರಿಗೆ ಚಿಂತೆನೇ ಬೇರೆ. 2028ಕ್ಕೆ ಮತ್ತೊಂದು ಮುಖ್ಯಮಂತ್ರಿ, 28ಕ್ಕೆ ಮತ್ತೊಂದು ಮುಖ್ಯಮಂತ್ರಿ ಆತನ. ನೀ ಬಂದಿದ್ದಕ್ಕೆ ಕಲಬುರಗಿ ಜಿಲ್ಲಾ ಬರಗಾಲ ಬಿತ್ತು ಮಾರಾಯ. ನೀ ಯಾವತ್ತು ಕುರ್ಚಿ ಹಿಡಿದಿ ಇದು ಬರಗಾಲ ಬಿದ್ದಲ್ಲ. ನಿನ್ನಂತ ಮುಖ್ಯಮಂತ್ರಿ ಈ ರಾಜ್ಯ ಎಂದೂ ಕಂಡೇ ಇಲ್ಲ. ಸ್ವತಂತ್ರ ಸಿಕ್ಕ ಮೇಲ ನೀನು ಅಷ್ಟು ಮುಖ್ಯಮಂತ್ರಿ ಆಗ ಏಪಲ್ ಇದ್ದೆ ಅಂತಂದ್ರೆ ಸೀದಾ ಕಲ್ಯಾಣ ಕರ್ನಾಟಕ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡು. ಅವಾಗ ನೀವು ಮುಖ್ಯಮಂತ್ರಿ ಅಂತ ನಾವು ಕರಿತೀವಿ. ಅಲ್ಲಿ ತನಾನೇ ಮುಖ್ಯಮಂತ್ರಿ DC ಅನ್ನ ಇದ್ದೀನಿ.
ನೀವು ಮುಖ್ಯಮಂತ್ರಿ ಅಲ್ಲ ಯಾಕೆ ಅಲ್ಲ ಬಂದಿ 15 ದಿವಸ ಆಯ್ತು ವಿಶೇಷ ಪ್ಯಾಕೇಜ್ ಎಲ್ಲ ಏನಿಲ್ಲ ಹೋಗಿ ಬರ್ತೀನಿ ರೊಕ್ಕ ಇಲ್ಲ ನೀ ಏನ್ ಮಾಡತ್ತೀರಿ ಹಿಂದಕ್ಕೆ ರಾಜ ಮಹಾರಾಜರಿದ್ರು ಎಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ರು ಹೋಗಿ ಪರಿಹಾರ ಮಾಡ್ತೇವೆ ನೀನು ಈ ರಾಜ್ಯದ ರಾಜ್ಯನೇ ಐತಿ ನೀ ಏನ್ ಮಾಡ್ಲತ್ತೀರಿ ಕೆಲಸ ನಿನ್ನ ಮಂತ್ರಿಗಳಂತೂ ಕೆಲಸ ಬರಲ್ಲ ಅವರು ನೀ ಅವ್ರ RSS ಸಲುವಾಗಿ ನೇಮಿಸಿದಿ RSS ಎಲ್ಲ ಕಂಟ್ರೋಲ್ ಮಾಡೋ ಸಲಕ್ಕೆ ನೇಮಿಸಿದಿ ದಯವಿಟ್ಟು ನೀನು ನಿಮ್ ಮಂತ್ರಿಗಳಿಗೆ ಸಜೆಷನ್ ಕೊಡು ಕೃಷಿ ಅಧಿಕಾರಿಗಳಿಗೆ ಸಜೆಷನ್ ಕೊಡು ಇಲ್ಲಿ ಹೋಗಿ ಜನರು ಸ್ಪಂದಿಸ್ರಿ ಜನರ ಕಣ್ಣೀರ್ ಅಂತ ಕಳ್ಸಿಕೊಡು ಅಂದಾಗ ನೀವು ರಾಜಕೀಯ ಮಾಡೋದು ನೀವು 2028 ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದು ಗೊತ್ತಾಗ್ತದ